ನಮಸ್ಕಾರ ವೀಕ್ಷಕರೇ, ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ. ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಕುಶಿಗಿ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪಕ್ಷ ಸಂಘಟನೆಯಲ್ಲಿ ಫೇಲಾಗಿದ್ದಾರೆ ಎಂಬುದಕ್ಕೆ ಬಾಗಲಕೋಟೆ ಹಾಗೂ ದಾವಣಗೆರೆ ಉಪಚುನಾವಣೆ ಫಲಿತಾಂಶವೇ ಸಾಕ್ಷಿ. ಇದು ಭ್ರಷ್ಟ ಬಿಎಸ್ ಯಡಿಯೂರಪ್ಪನ ಬೀಳ್ಕೊಡುಗೆಯ ಮುನ್ಸೂಚನೆಯಾಗಿದೆ ಎಂದು ಕೇಂದ್ರ ಮಾಜಿ ಸಚಿವ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿದರು. ಕುಷ್ಟಗಿ ತಾಲೂಕಿನ ಎಮ್ಮಗುಡದೂರು ಗ್ರಾಮದಲ್ಲಿ ಬುಧವಾರ ಹಮ್ಮಿಕೊಂಡಿದ್ದ ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತದ ಪುತ್ಥಳಿ ಅನಾವರಣ ಕಾರ್ಯಕ್ರಮಕ್ಕೆ ತೆರಳುವ ಮಾರ್ಗ ಮಧ್ಯೆ ಭೇಟಿ ಮಾಡಿದ ಮಾಧ್ಯಮ ಪ್ರತಿನಿಧಿಗಳು ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯಿಸಿದರು. ರಾತ್ರಿಯಾಗುತ್ತಿದ್ದಂತೆ ಅಪ್ಪ ಬಿಎಸ್ವೈ ಕಾಂಗ್ರೆಸ್ ಸರ್ಕಾರದ ಡಿಸಿಎಂ ಡಿಕೆಶಿ ಮನೆಯಲ್ಲಿ, ವಿಜಯೇಂದ್ರ ಸಿಎಂ ಸಿದ್ದರಾಮಯ್ಯನ ಮನೆಯಲ್ಲಿರುತ್ತಾರೆ. ಇವರಿಬ್ಬರು ಇರುವವರೆಗೆ ಪಕ್ಷ ಸಂಘಟನೆ ಬಲವರ್ಧನೆ ಅಸಾಧ್ಯ. ಕೂಡಲೇ ಹೈಕಮಾಂಡ್ ವಿಜಯೇಂದ್ರ ವಿರುದ್ಧ ವರಿಷ್ಠರು ಕ್ರಮ ಕೈಗೊಳ್ಳಬೇಕಿದೆ ಎಂದು ಆಗ್ರಹಿಸಿದರು. ಶೃಂಗೇರಿ ವಿಧಾನಸಭಾ ಕ್ಷೇತ್ರದಿಂದ ಗೆಲುವು ಸಾಧಿಸಿರುವ ಬಿಜೆಪಿ ಅಭ್ಯರ್ಥಿ ಜೀವರಾಜ್ ಅವರ ಗೆಲುವು ಬಿಜೆಪಿಯ ಕ್ರಿಮಿನಲ್ ಸಂಚಿನಿಂದ ಆದದ್ದು ಎಂಬ ಸಿಎಂ ಸಿದ್ದರಾಮಯ್ಯರ ಆರೋಪವನ್ನು ತಳ್ಳಿ ಹಾಕಿದ ಯತ್ನಾಳ್, ಜೀವರಾಜ್ ಅವರದ್ದು ನಿಜವಾದ ಗೆಲುವು. ಹೈಕೋರ್ಟ್ ಆದೇಶದಂತೆ ಮರು ಎಣಿಕೆಯಾಗಿದೆ. ಇಲ್ಲಿ ಯಾವುದೇ ಮೋಸ ದರೋಡೆ ನಡೆದಿಲ್ಲ ಎಂದರು. ಉಪಚುನಾವಣೆ ಕೈ ಗೆಲುವು ಹಿನ್ನೆಲೆ ಕುರಿತು ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿ, ಬಾಗಲಕೋಟೆ ಉಪಚುನಾವಣೆ ಸಂದರ್ಭದಲ್ಲಿ ಲಿಂಗಾಯತ ಹಾಗೂ ಬ್ರಾಹ್ಮಣರಿಗೆ 10,000 ರೂಪಾಯಿ, ಹಾಲು ಮತದವರಿಗೆ 5,000 ರೂಪಾಯಿ ಹಾಗೂ ಮುಸ್ಲಿಮರಿಗೆ 1,000 ರೂಪಾಯಿ ನಿಗದಿ ಮಾಡಿ ಮತ ಖರೀದಿ ಮಾಡಿ ಕಾಂಗ್ರೆಸ್ ಗೆದ್ದಿದೆ. ಇದೊಂದು ಮೋಸದ ಗೆಲುವಾಗಿದೆ ಎಂದು ಆರೋಪಿಸಿದರು. ಈ ವೇಳೆ ಸ್ಥಳೀಯ ಪಂಚಮಸಾಲಿ ಸಮುದಾಯದ ಪ್ರಮುಖರು ಹಾಗೂ ಅಭಿಮಾನಿಗಳು ಹಾಜರಿದ್ದರು. ಪಶ್ಚಿಮ ಬಂಗಾಳ ಆದ್ರೆ ಮಷೀನ್ ಕಟ್ಟೈತಿ, ಬಾಗಲಕೋಟೆ ದಾವಣಗೆರೆ ಅದೇ ಮಷೀನ್ ಇತ್ತಲ್ಲ, ಹೆಂಗೆದ್ರು ಸರ್. ಇನ್ನು ನಿಮ್ಮ ಆಯ್ತು ಮಾಡೋರು ಕಾಂಗ್ರೆಸ್ ಸರ್, ಇನ್ನು ನಿಮ್ಮ ವಿಜಯೇಂದ್ರ ಅವರು ಪಕ್ಷ ಸಂಘಟನೆ ವಿಫಲ ಆಗ್ಯಾರ. ಸೊ ಹಂಗಾಗಿ ಮೊನ್ನೆ 2 ಚುನಾವಣೆ ಸೋತಾರ ಅಂತಂದು ಆರೋಪ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು. ಅದಕ್ಕೆ ಏನು ಹೇಳ್ತೀವಿ ತಾವು? ವಿಫಲ ಆಗಿದ್ದು 100 ಹೈಕಮಾಂಡ್ ಗಮನ ತಗೋಬೇಕು.